ನಿಜವಾಗ್ಲೂ ನನ್ನ ಮದುವೆ ಆಗಿ ಖುಷಿ ಆಗಕತ್ತೈತಾ ಇಲ್ಲ? ಖುಷಿ ಆಗಕತ್ತೈತಿ. ಮತ್ತೇನು ಮಾತಾಡಕತ್ತೇ ಇಲ್ಲ ನೀನು? ಏನು ಮಾತಾಡಲಿ? ಅಲ್ಲ, ಮತ್ತು ನನಗೆ ಯಾಕೋ ನೀ ಬೇಜಾರಾಗೇನೋ ಅಂತ ಅನ್ನಿಸ್ತಪ್ಪ. ನಾನಾ? ಇಲ್ಲಪ್ಪ, ಅಷ್ಟಕ್ಕೂ ಯಾಕೆ ಬೇಜಾರಾಗಬೇಕು? ಅದು ನಾನು ನಿನ್ನ ಹತ್ರ ನನ್ನ ಕೂದಲು ಮ್ಯಾಟ್ರ್ ಮುಚ್ಚಿಟ್ನಲ್ಲ, ಅದಕ್ಕೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಯಾಕೆ ಅಷ್ಟಕ್ಕೂ ನೀವು ಇದು ಹಾಕೊಂಡಿರಲ್ಲ ವಿಗ್, ಮತ್ತೆ ತಲೆ ಕೆಡ್ಸ್ಕೋಬೇಕು, ಹೌದಲ್ಲ? ನನಗೆ ಗೊತ್ತಾಗ್ಲಿಲ್ಲ, ಇನ್ನು ಹೊರಗಿನವ್ರಿಗೆ ಹೆಂಗೆ ಗೊತ್ತಾಗ್ತೈತಿ? ಅದರ ಜೋಪಾನ ಯಾವುದೇ ಕಾರಣಕ್ಕೂ ನನ್ನ ಜೊತೆಗೆ ನೀವು ಹೊರಗೆ ಬಂದಾಗ ಇದು ವಿಗ್ ಬೀಳದೆ ಇರೋ ಥರ ನೋಡ್ಕೊರಿ. ಮತ್ತು ಇನ್ನೊಂದು ಏನು? ನಾನು ನಿಮ್ಗೆ ಹೋಗ್ರಿ ಬರ್ರಿ ರೀ ಅಂತೆಲ್ಲ ಮಾತಾಡೋದಿಲ್ಲ. ಮತ್ತೆ ನಾನು ಮುಂಚೆ ಹರೀಶ್ ಅಂತಿತ್ತು ಅವ್ರ ಹೆಸರು, ನಾನು ಹ್ಯಾರಿ ಅಂತ ಕರಿತಿದ್ದೆ. ಈಗ ನಿಮ್ಮ ಹೆಸರು ರಾಜೇಶ್ ಅಲ್ಲ, ರಾಜ್ ಅಂತ ಕರಿತೇನೆ. ಓಕೆನಾ? ಪರವಾಗಿಲ್ಲ? ಆ್ಯಕ್ಚುಲಿ ನನ್ನ ಮನ್ಸೊಳಗಿನ ಮಾತಾ ನೀ ಹೇಳ್ಬಿಟ್ಟು ನೋಡು. ನಿಮ್ಮ ಮನ್ಸೊಳಗಿನ ಮಾತಾ? ನನಗೂ ಆ್ಯಕ್ಚುಲಿ ನಿನ್ನ ಹತ್ರ ರಾಜ್ ಅಂತನ ಕರ್ಸ್ಕೋಬೇಕಂತ ಆಸೆ ಇತ್ತು. ಮತ್ತು ನೀನು ರೀ ಅಂತ ಮಾತಾಡತ್ತಿದ್ದೆಲ್ಲ, ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಇನ್ನೇನು ಹೇಳ್ಬೇಕು ಅನ್ಕೊಂಡಿದ್ದೆ, ಅಷ್ಟೊತ್ತಿಗೆ ನೀನು ರೀ ಅಂತ ಅನ್ನೋದಿಲ್ಲ, ರಾಜ್ ಅಂತ ಕರಿತೀನಿ ಅಂತೆಲ್ಲ ನನಗಿನ್ನೂ ಖುಷಿ ಆಯ್ತು. ಯಾಕಂದ್ರೆ ನೀನು ನನ್ನ ಮನಸ್ಸಿನ ಮಾತನ್ನ ನಾ ಹೇಳ್ದೇನೆ ಅರ್ಥ ಮಾಡ್ಕೊಂಡ್ಬಿಡ್ತಿದ್ದಿ. ಏನು ನಿಮ್ಮ ಮನಸ್ಸಿನ ಮಾತು ನೀವು ಹೇಳಲಾರ್ದಂಗೆ ನಾ ಅರ್ಥ ಮಾಡ್ಕೊತೀನಿ? ಇದು ಸೆಕೆಂಡ್ ಟೈಮ್ ನನಗಾಗಿರೋದು. ಅದ ನಿನಗೆ ನೋಡಕ್ಕೆ ಬಂದಾಗ ನಿಮ್ಮ ಮನೆ ಒಳಗಡೆ ತುಪ್ಪದ ಅವಲಕ್ಕಿ ಮತ್ತು ತುಪ್ಪದ ಮೈಸೂರು ಪಾಕು ಎಲ್ಲ ಮಾಡ್ಕೊಟ್ಟಿದ್ದಿ ನನ್ನ ಸಲುವಾಗಿ. ಅಷ್ಟಕ್ಕೂ ನನಗೆ ಅದೆಲ್ಲ ಇಷ್ಟ ಅಂತ ನಿನಗೆ ಹೇಳಿದ್ದೇ ಇಲ್ಲ. ಆದರೂ ನೀನು ತಿಳ್ಕೊಂಡು ಹೆಂಗೆ ಮಾಡಿದ್ದಿ? ಅದ ಅನ್ನೋದಲ್ಲ ಮನ್ಸುಗಳು ಒಂದಾಗೋದು ಅಂತ ಹೇಳಿ. ಯಾಕೋ ನನ್ನ ಮನಸ್ಸಿಗೆ ಭಾಳ ಅನ್ಸಾತಿತ್ತು, ತುಪ್ಪದ ಅವಲಕ್ಕಿ ತುಪ್ಪದ ಮೈಸೂರು ಪಾಕು ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ಬೋದೇನ ಅಂತ ಹೇಳಿ. ಹಾಗಾಗಿ ಅದನ್ನ ಮಾಡಿಬಿಟ್ಟೆ ನಾನು. ಓ ಸೋ ಸ್ವೀಟ್. ಮತ್ತು ಈಗ ಹಂಗೆ ಮಾಡಿದ್ದಿ, ನನ್ನ ಮನಸ್ಸೊಳಗಿನ ಮಾತನ್ನ ಹಂಗೆ ಬಾಯ್ಬಿಟ್ಟು ಹೇಳ್ದಿ ನೀನು. ಅದಕ್ಕೆ ನೀನಂದ್ರೆ ನನಗೆ ಭಾಳ ಇಷ್ಟ. ಐ ಲವ್ ಯು ಸೋ ಮಚ್ ಸುಮಾ. ಲವ್ ಯು ಟು ಡಿಯರ್. ಮತ್ತು ಆಮೇಲೆ ಇನ್ನೊಂದು ನಿನಗೊಂದು ಕಂಡೀಷನ್. ಏನು ಕಂಡೀಷನಾ? ಕಂಡೀಷನ್ ಅಂದರೆ ಕಂಡೀಷನ್ ಅಲ್ಲ, ನನ್ನ ಮನ್ಸೊಳಗಿನ ಮಾತು ಏನಂದ್ರೆ, ಇನ್ಮೇಲೆ ನೀನಾಗಲಿ ನಾನಾಗಲಿ ನಮ್ಮ ಹಿಂದಿನ ಲೈಫ್ ಸ್ಟೋರಿ ಬಗ್ಗೆ ಯಾವತ್ತೂ ಮಾತಾಡೋದು ಬೇಡ ಆತಾ? ಓಕೆ. ಯಾವುದೋ ಕಾರಣಕ್ಕೂ ನೋ ಮೋರ್ ಡಿಸ್ಕಷನ್ಸ್ ಆನ್ ಅವರ್ ಪಾಸ್ಟ್ ಲೈಫ್. ಓಕೆ? ಯಾ ಶ್ಯೂರ್, ಐ ಆಮ್ ಎಗ್ರಿ. ಮತ್ತೆ ಏನು? ಏನಿಲ್ಲ, ಅದು ನಾ ಏನೋ ಹೇಳ್ಬೇಕಂತ ಮಾಡಿದ್ದೆ. ನೀ ಹೇಳೋದಿರಲಿ, ನಾನು ಏನೋ ಮಾತಾಡ್ಬೇಕು ನಿನ್ನ ಹತ್ರ. ಮೊದಲು ನಾನು. ಇಲ್ಲ, ಈ ಸರಿ ನಾ ಫಸ್ಟ್ ಹೇಳ್ತೀನಿ. ಲೇಡೀಸ್ ಫಸ್ಟ್. ಓಕೆ, ಹೇಳು. ಅಯ್ಯೋ ಎಷ್ಟು ಬೇಗ ಆಗ್ರಿ ಆಗ್ಬಿಟ್ರಿ. ಇಲ್ಲ, ನೀನು ಹೇಳು. ಸರಿ, ಅಮ್ಮ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕಲ್ಲ. ಆಮೇಲೆ ಇನ್ನೊಂದು ನಿನಗೊಂದು ಸರ್ಪ್ರೈಸ್ ಐತಿ. ಏನು ಸರ್ಪ್ರೈಸಾ? ಏನು ಸರ್ಪ್ರೈಸು? ಅದನ್ನ ನಾನೀಗ ಏನು ಹೇಳಲ್ಲ. ಇಲ್ಲ, ನೀವು ಹೇಳಲೇಬೇಕು ನನಗೆ. ಅಯ್ಯೋ, ನಾನು ಹೇಳ್ಬಿಟ್ರೆ ನಿನಗೆ ಸರ್ಪ್ರೈಸ್ ಅಂತ ಹೆಂಗೆ ಅನಿಸ್ತೈತಿ? ನನಗೆ ಹೇಳಿದ್ದಿಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಸರ್ಪ್ರೈಸ್ ಅಂತ ನನಗೆ ಕ್ಯೂರಿಯಾಸಿಟಿ ತಡೆಯೋಕೆ ಆಗತ್ತಿಲ್ಲ. ನೀನೇನಾರ ಈಗ ನೀ ಹೇಳಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ಬಿಡ್ತೇನೆ. ಅಯ್ಯೋ ಕೂಲ್. ಮತ್ತೆ ಹೇಳು. ಅದು ಏನಂದ್ರೆ, ನೆಕ್ಸ್ಟ್ ಇನ್ನೊಂದು 2 days ಒಳಗಡೆ ನಾನು ನೀನು ಹನಿಮೂನಿಗೆ ಹೋಗೋಣ. ಅದು ಫಾರಿನ್ಗೆ, ಸ್ವಿಟ್ಜರ್ಲೆಂಡಿಗೆ ಹೋಗೋಣ. ಏನು ಸ್ವಿಟ್ಜರ್ಲೆಂಡಿಗಾ? ಓಕೆ ಸೂಪರ್. ಟಿಕೆಟ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗ್ಬಿಟ್ಟೈತಿ. ಹೌದಾ? ಮತ್ತೆ ನನಗೇನು ಹೇಳೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬನು ಭಾಳ ಕ್ಲೋಸ್ ಅದಾನ, ಅವ್ನು ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಟ್ಬಿಟ್ಟಾನ. ಅದು ನಿನ್ನೆನೇ ಬುಕ್ ಮಾಡ್ಕೊಟ್ಟಾನ. ಹೌದಾ? ಸರಿ, ಈಗ ನೀ ಏನು ಹೇಳು. ನಾನು ಇದ್ರ ಬಗ್ಗೆನೇ ಕೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀವು ಹಂಗೆ ನನ್ನ ಮನಸ್ಸೊಳಗಿನ ಮಾತನ್ನ ಹೇಳ್ಬಿಟ್ರಿ. ಐ ಆಮ್ ಸೋ ಹ್ಯಾಪಿ, ಯು ನೋ. ಥ್ಯಾಂಕ್ ಯು ಸೋ ಮಚ್ ರಾಜ್. ಅಯ್ಯೋ, ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ ಸುಮಾ? ಅದು ಹಂಗಲ್ಲ, ಯಾವಾಗಲೂ ನಾವಾಗಿನ ಬಾಯಿ ಬಿಟ್ಟು ಹೇಳಿ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ಏನು ಬೇಕು ಕೊಡಿಸ್ಕೊಂಡು ಎಲ್ಲಿ ಹೋಗಬೇಕು ಅಂತ ಹೇಳಿ ಫೋರ್ಸ್ಫುಲಿ ಗಂಡನ ಹತ್ರ ಹೇಳಿ ಹೋಗಬೇಕು ಅನ್ಕೊಂತೀವಲ್ಲ, ಅವಾಗ ಅದರೊಳಗಡೆ ಅಷ್ಟು ಖುಷಿ ಇರಲ್ಲ. ಆದ್ರೀಗ ನಾನು ಮನಸ್ಸೊಳಗೆ ಏನು ಅನ್ಕೊಂಡೆ ಅದನ್ನು ನೀವು ಹಂಗೆ ಹೇಳ್ಬಿಟ್ಟು, ಅದು ಗಂಡ ಅದನ್ನು ಅರ್ಥ ಮಾಡ್ಕೊಂಡಾಗ ಸಿಗೋ ಖುಷಿ ಎಷ್ಟು ಇರ್ತೈತಿ ಗೊತ್ತೈತಿ. ಅದ್ರ ಸಲುವಾಗಿನ ನನ್ನ ಮೊದಲೇ ಗಂಡ ಮುಂಚೆ ನಾನು ಬಾಯಿ ಬಿಟ್ಟು ಹೇಳೋವರೆಗೂ ಅವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಬಾಯಿ ಬಿಟ್ಟು ಹೇಳಿದ್ರು ಸಹಿತ ಆಯ್ತು ನಾಳೆ ನಾಡಿದ್ದು ಮುಂದಿನ ವಾರ ಮುಂದಿನ ತಿಂಗಳು ಅಂತೇಳಿ ಬರೀ ಮುಂದೂಡ್ತಾನೆ ಇರ್ತಿದ್ದ. ಆದರೆ ನೀನು ಇನ್ನೂ ನಾನು ಬಾಯಿ ಬಿಟ್ಟು ಹೇಳಿಲ್ಲ, ಆಗೇನೋ ಅಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟು. ರಿಯಲಿ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್ ಯು ರಾಜ್. ನೋಡ್ ಸುಮಾ, ಇನ್ಮೇಲಿಂದ ನಾನು ನೀನು ಗಂಡ ಹೆಂಡತಿ. ನಾನು ನಿನಗೆ ಹೇಳ್ಬಿಟ್ಟಿನಲ್ಲ, ನೋ ಮೋರ್ ಡಿಸ್ಕಷನ್ಸ್ ಆನ್ ಅವರ್ ಪಾಸ್ಟ್ ಲೈಫ್. ಓಕೆ? ಓ ಸಾರಿ ರಾಜ್. ಇಟ್ಸ್ ಓಕೆ. ಈಗ ನೋಡು, ನಿನಗೇನೋ ಮನಸ್ಸೊಳಗಡೆ ಇದ್ರೂ ಸಹಿತ ನನ್ನ ಮುಂದೆ ಹೇಳ್ಕೊ. ಆದಷ್ಟು ನೀ ಹೇಳ್ದ ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದನ್ನು ಪೂರೈಸುವಂಥ ಕೆಲಸ ನಾನು ಮಾಡ್ತೀನಿ. ಒಂದು ವೇಳೆ ನನ್ನಿಂದ ಏನಾರ ತಿಳಿದನ್ನ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ, ಆಯ್ತಾ? ಅಯ್ಯೋ, ಅದಕ್ಕೆ ಕ್ಷಮೆ ಕೇಳ್ತೀಯ ರಾಜ್? ನಿಜವಾಗ್ಲೂ ನೀನಂತ ಗಂಡ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನಾನು. ಆಮೇಲೆ ಇನ್ನೊಂದೇನು ಗೊತ್ತಾ? ಏನು? ಇದು ಈ ಮನೆ ಐತಲ್ಲ, ನನಗೆ ಭಾಳ ಇಷ್ಟ ಆಯ್ತು. ಏನು ಸುಮಾ, ಸಣ್ಣ ಹುಡುಗಿ ಕಥೆ ಮಾಡಕತ್ಬಿಟ್ಟಿಯಲ್ಲ? ಇಲ್ಲ ರಾಜ್, ನಂಗೆ ನಿಜವಾಗ್ಲೂ ಖುಷಿ ಆಗಕತ್ತೈತಿ. ರಿಯಲಿ ಐ ಆಮ್ ಹ್ಯಾಪಿ. ಹೌ ಮಚ್ ಐ ಕಾಂಟ್ ಎಕ್ಸ್ಪ್ಲೇನ್. ಈ ಮನೆ ಐತಲ್ಲ ನಿಮ್ದು ಭಾಳ ಸಖತ್ತಾಗೈತಿ. ಇಂಥ ಮನೆ ಒಳಗಡೆ ನಾನು ಇನ್ನೂವರೆಗೂ ಜೀವನನೇ ಮಾಡಿಲ್ಲ, ಈವನ್ ಆಸ್ಟ್ರೇಲಿಯಾ ಒಳಗೂ ಕೂಡ. ಇದು ಸ್ವಂತ ಮನಿನ ಅಥವಾ ಬಾಡಿಗೆನ ರಾಜ್? ಅಯ್ಯೋ ಸುಮಾ, ಯಾಕೆ ಇದು ಸ್ವಂತ ಮನಿ? ಅಯ್ಯೋ, ಇಂಥ ಮನೆ ಒಳಗಡೆ ಬಾಡಿಗೆ ಇರೋಕ್ಕಾಗ್ತದಾ? ಯಾಕೆ ಈ ಡೌಟು? ನನ್ಗೆ ಸ್ವಂತ ಮನೆ ಕಟ್ಟಿಸ್ಕೊಳಕ್ಕೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂತ ಅನ್ಕೊಂಡಿಯಾ? ಹಂಗಲ್ಲ, ಆದ್ರೂ ಒಂದ್ಸರಿ ಕೇಳ್ಬೇಕಾಗ್ತದಲ್ಲ, ಅದಕ್ಕೆ. ಇಲ್ಲಪ್ಪ, ಇದು ನಾವೇ ಕಟ್ಸಿದಂತ ಸ್ವಂತ ಮನಿ. ಈ ಮನಿ ಕಟ್ಸಿದಕ್ಕೆ ನನಗೆ ಫಾರಿನಿಗೆ ಹೋಗಕ್ಕೆ ಸ್ವಲ್ಪ ದುಡ್ಡು ಕಮ್ಮಿ ಬಿತ್ತು, ಅದಕ್ಕೆ ನಿನ್ನ ಹತ್ರ ಕೇಳಿದೆ. ಓ ರಿಯಲಿ? ನೀನು ತಪ್ಪು ತಿಳ್ಕೊಬೇಡ ರಾಜ್, ಅದು ದುಡ್ಡು ಕೇಳಿದಲ್ಲ ಅದಕ್ಕೆ ನಾನು ಅದಕ್ಕೆ ಕೆಲಸಕ್ಕೆ ಕಡಿಮೆ ಬಿದ್ದೈತಿ ದುಡ್ಡು, ಮತ್ತು ಮನೀಗ ಹೆಂಗೆ ಮಾಡ್ತಾರ ಅಂತೇಳಿ ಡೌಟ್ ಪಟ್ಟು ನಿನ್ನ ಹತ್ರ ಕೇಳಿದೆ. ತಪ್ಪು ತಿಳ್ಕೊಬೇಡ, ಸಾರಿ. ಇಲ್ಲ ಬಿಡು, ನಿನ್ನ ಅನುಮಾನನು ಸರಿಯಾಗಿನ ಐತಿ. ಅಂದ್ರೆ ಈ ಮನೀಗ ಹೆಚ್ಚು ಕಡಿಮೆ ಒಂದು 5-6 ಕೋಟಿ ಖರ್ಚಾಗಿರ್ಬೋದಾ? ಒಂದು 8 ಕೋಟಿ ಖರ್ಚಾಗೈತಿ, ಗೊತ್ತಾ? ವಾಟ್, 8
ಕ್ರೋಸ್ ಮೊದಲು ಬಾಯಿ ಮುಚ್ಚು. 8 crores ಅಲ್ಲ, ಓನ್ಲಿ 8 ಕೋಟಿ. ಓನ್ಲಿ 8 ಕೋಟಿನಾ? 8 ಕೋಟಿ ನಿನಗೆ ಓನ್ಲಿನ ರಾಜ್? ಇದೇ ನನಗೇನು ದೊಡ್ಡ ಡೀಲ್ ಅಲ್ಲಪ್ಪ. ಇನ್ನೊಂದು ವರ್ಷ ನೋಡ್ತಿರೋ, ಫಾರಿನ್ ಒಳಗಡೆನೂ ಇದಕ್ಕಿಂತ ಹೈ ಕ್ಲಾಸ್ ಆಗಿರೋ ಮನೆ ಕಟ್ಟಿಸ್ತೀನಿ. ಆ ಮನೆ ಕಟ್ಟಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾನು ದುಡ್ಡು ನೋಡೋದಿಲ್ಲ. ನಾನು ಸುಮಾರು ಎಂಥ ಮನೆ ಬೇಕೋ ಅಂಥ ಮನೆ ಕಟ್ಟಿಸ್ತೀನಿ. ರಾಜ್, ನಾನು ಕಿವಿಗೆ ಬಿದ್ದಿದ್ದು ನಿಜನಾ? ಇದೆಲ್ಲ ಸತ್ಯನಾ ಅಥವಾ ಕನಸಾ? ಯಾಕೆ ಸುಮಾ, ಏನಾಯ್ತು? ಯಾಕೆ ಹಂಗೆ ಚುರ್ಕೊಳತ್ತಿದ್ದಿ ಗಲ್ಲಕ್ಕೆ? ಅಲ್ಲ, ಇದು ನಿಜಾನೋ ಅಥವಾ ಕನಸು ಅಂತಂದು ಹೇಳಿ ತಿಳ್ಕೊಬೇಕಿತ್ತು. ಇಲ್ಲ, ಇದು ನಿಜ. ಅಯ್ಯೋ ಹುಚ್ಚು ಹುಡುಗಿ, ಅಷ್ಟಕ್ಕೆಲ್ಲ ಚುಟ್ಕೊಂತಾರನ? ಇದೆಲ್ಲ ನಿಜಾನ, ಸುಳ್ಳಲ್ಲ. ಸರಿ, ನೀನು ರೆಸ್ಟ್ ಮಾಡು, ನಾನು ಒಂದು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೇನೆ, ಆಯ್ತಾ? ಸರಿ. ಅಯ್ಯೋ, ಈ ಮನುಷ್ಯನ ಹತ್ರ ಎಷ್ಟು ದುಡ್ಡೈತಿ, ನನಗೆ ಇಮ್ಯಾಜಿನ್ ಮಾಡೋಕ್ಕಾಗತ್ತಿಲ್ಲ. ಈ ವಿಷಯ ನಾನು ಯಾರಿಗಾರ ಹೇಳ್ಕೋಬೇಕಲ್ಲ, ಹೇಳ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ಅಂದಂಗೆ ನನ್ನ ಫೋನ್ ಎಲ್ಲಿಟ್ಟೆ? ಮೊದಲು ಒಂದು ಫೋಟೋ ಹೊಡ್ಕೊಂಡು ಸ್ಟೇಟಸ್ ಹಾಕೋಬೇಕು, ಎಲ್ಲರೂ ನೋಡಿ ಹುರ್ಕೊಳ್ಳಿ. ಅವ್ವ ಮಗಳ ಲಲಿತಾ, ಏನಪ್ಪ ಏನಪ್ಪ ಆ ಕಡೆ ನೋಡಕತ್ತಾನ? ಅಂದಂಗ ನಿಮ್ಮ ಅವ್ವ ಎಲ್ಲಿ ಹೋಗ್ಯಾಳ? ಅವನ ಬಾಜು ಶೈಲಕರ್ ಮನೆಗೆ ಹೋಗ್ಯಾಳ. ಓ, ಅದಕ್ಕ ಕಾಣುವಲ್ಲ ಗಳ. ಹೋಗ್ಲಿ ಬಿಡು. ಅಂದಂಗ ನಿಮ್ಮಕ್ಕ ಫೋನ್ ಮಾಡಿದ್ಲೇನ? ಇಲ್ಲಪ್ಪ. ನೀ ಮಾಡಿದ್ದಿ? ಇಲ್ಲ, ಏನು ಮಾಡಿಲ್ಲ ಫೋನ್ ನಾನು. ಅಯ್ಯ, ಏನ್ ಹುಡುಗಿದ್ಯವ ನೀನು? ನಿಮ್ಮಕ್ಕ ಇವತ್ತು ಒಂದೇ ದಿವಸ ಗಂಡನ ಮನೆಗೆ ಹೋಗ್ಯಾಳ. ನಿನಗೆ ಒಂದಿಟ್ಟು ಏನು ಚಿಂತಿನ ಇಲ್ಲೇನ? ಚಿಂತಿನಪ್ಪ? ಏನು ಚಿಂತೆ ಮಾಡ್ಬೇಕು ನಾನು? ಅಯ್ಯೋ, ಅಕ್ಕಿಯಲ್ಲೇ ಅವ್ರ ಮನೆ ಹೆಂಗದಾಳ, ಏನು ಎತ್ತ, ಅವ್ರ ಮನೆ ಮಂದಿ ಚಲೋ ಅದಾರ ಇಲ್ಲ ಒಂದೂ ಗೊತ್ತಿಲ್ವಾ. ಅದಕ್ಕರ ನಾವು ಯಾರ ಜೊತೆಗೆ ಬರ್ತೇವೆ ಅಂದ್ರೆ ಬ್ಯಾಡ ಅಂತಂತೇಳಿ ಓದ್ಲು. ಈಗ ಅಲ್ಲಿ ಏನಾಗತ್ತಿತ್ತು ಏನೋ ಒಂದು ಗೊತ್ತಾಗೋಲ್ದು. ಅವ್ರ ಮನೆ ಹೆಂಗೆ ಇಟ್ಕೊಂಡಾರೋ ಏನೋ ಒಂದು ಗೊತ್ತಾಗ್ತಿಲ್ಲ. ಅವ್ವ ಮಗಳ, ಒಂದಿಟ ನಿಮ್ಮ ಮಕ್ಕಳಿಗೆ ಫೋನ್ ಹಚ್ಚಿ ಮಾತಾಡ. ಯಪ್ಪ, ಈಗ ಮಾತಾಡಿದ್ರೆ ಏನಾರ ಅಂತಾಳೇನು ಪಾಕಿ? ಒಂದು ವೇಳೆ ಸಿಟ್ನಾಗ ಬೈದ್ರೆ ಏನು ಮಾಡಲಿ? ಅವ್ವ ಮಗಳ, ಹಂಗ ನನ್ನ ಸಲುವಾಗಿ ಹಚ್ಚುವ. ಯಾಕ ನನ್ನ ಮನಸ್ಸು ಭಾಳ ಕಸಿವಿಸಿ ಆಗಕತ್ತೈತಿ. ಮತ್ತು ಕೇಳಿದೆ ಅಂತೇಳಿ ನಿಮ್ಮ ಅವನ ಮುಂದೆ ಹೇಳಬೇಡ. ಇಲ್ಲಿ ತಗೋಪ್ಪ, ನಿನ್ನ ಎದುರಿಗೆ ಫೋನ್ ಹಚ್ತೇನೆ. ಎತ್ತಿಲ್ಲ? ರಿಂಗ್ ಆಗತ್ತೈತಿ. ಅಯ್ಯೋ, ಈಗೇನು ಬಂದೈತಿ? ಮೋದೇವಿಗೆ ಈಕಿ ಫೋನ್ ಹಚ್ಚಾಳಲ್ಲ. ಹೋಗ್ಲಿ ಬಿಡು. ನಾನು ಹೆಂಗಿದ್ರೆ ಯಾರ್ದಾರ ಮುಂದೆ ನಮ್ಮ ಮನೆಗಿಂದ ಖುಷಿ ಹೇಳ್ಕೊಬೇಕಂತ ಅನ್ಕೊಂಡಿದ್ದೆ. ಕರೆಕ್ಟ್ ಟೈಮಿಗೆ ಫೋನ್ ಹಚ್ಚ. ಹೇಳವ ತಾಯಿ. ಅಕ್ಕ, ಆರಾಮದಿದಿ? ಆರಾಮದೇನಲ್ಲ, ನನಗೇನಾಗೈತಿ? ಅಲ್ಲ, ಅದು ನಾ ಹೇಳೇನಂತ ಅನ್ಬೇಡ, ನೀನ ಫೋನ್ ಹಚ್ಚಿ ಅಂತ ಮಾತಾಡ. ಏನತ್ತೆ ಮಾತು ಬರವಲ್ದೇನ? ಅದು ನೀ ಅಲ್ಲಿ ಹೋದ್ಮೇಲೆ ಏನು ಫೋನ್ ಹಚ್ಚಲಿಲ್ಲಕ್ಕ, ಅದಕ್ಕೆ ಹೆಂಗದಿದೆ ಅಂತ ಕೇಳಕ್ಕೆ ನಾನು ಫೋನ್ ಮಾಡಿದೆ. ಆಹಾ, ಮಳ್ಳಿ ಮಂಚುಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂದ್ರಂತ. ಅಂತಕ್ಕೆ ನೀನು ನಾನಿಲ್ಲೇ ಗಂಡನ ಮನೆಗೆ ಆರಾಮದೇನೋ ಇಲ್ಲೋ ಅಥವಾ ನನಗೇನಾರು ಕಾಟ ಕೊಡಕತ್ತಾರನ ಅಂತ ಹೇಳಿ ಕೇಳೋದ್ರ ಸಲುವಾಗಿ ತಿಳ್ಕೊಳ್ಳೋದ್ರ ಸಲುವಾಗಿ ಫೋನ್ ಹಚ್ಚಿ ಹೋದಲ್ಲ. ಹಂಗಲ್ಲಕ್ಕ, ಅದು ಮದುವೆ ಆದ್ಮೇಲೆ ನೀವು ಒಬ್ಬಕಿನ ಹೋದಲ್ಲ, ಮನೆಗೆ ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲಲ್ಲ, ಅದಕ್ಕೆ ಒಂದಿಟ್ಟು ಚಿಂತೆ ಅಂತ ಫೋನ್ ಮಾಡಿದೆ. ನೋಡು ಲಲಿತಾ, ನೀ ನನ್ನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ನಾನು ಭಾಳ ಅಂದ್ರೆ ಭಾಳ ಚೆನ್ನಾಗದೇನಿ. ನನ್ನ ಗಂಡ ಅಂತೂ ನನ್ಗೆ ಹೆಂಗೆ ಬೇಕು ಹಂಗ ಅದಾನ. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಗಂಡನೂ ಇಷ್ಟು ಚೆನ್ನಾಗಿರ್ಲಿಲ್ಲ, ಅಷ್ಟು ಚೆನ್ನಾಗದಾನ ಇವನು. ಭಾಳ ಖುಷಿ ಆತಕ್ಕ ಕೇಳಿ. ಖುಷಿ ಆಯ್ತು ಏನು? ಅಲ್ಲೇ ಒಳಗೊಳಗೆ ಉರ್ಕೊಳಕತ್ತೀಯೋ? ನಾನೇ ಕುರ್ಕೊಳ್ಳಿ ಅಕ್ಕ. ನನಗೆ ಸಿಕ್ಕಂತ ಗಂಡ ನಿನಗೆ ಸಿಕ್ಕಿಲ್ಲ ಅಂತಂದೇಳಿ ಹಲ್ಬಾಕತ್ತೀಯೋ ಏನೋ? ಛೇ, ನಮ್ಮನೆಗೆ ಅವರು ಚೆನ್ನಾಗದಾರಕ್ಕ. ನೀನು ಹಂಗೆ ಚೆನ್ನಾಗಿದ್ರೆ ಅಷ್ಟು ಸಾಕು ನನಗೆ. ಅದಕ್ಕಿಂತ ಬೇರೆ ಏನು ಬೇಕು ಹೇಳು? ಮ್ಯಾಲೊಂದು ಒಳಗೊಂದು ಮಾತಾಡಕ್ಕೆ ಹೋಗ್ಬೇಡ. ಮನಸ್ಸಿನಾಗ ಏನಿರ್ತೈತಿ ಅದನ್ನ ಮಾತಾಡು. ಹೋಗ್ಲಿ ಬಿಡು, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ನೀನು. ಇನ್ನೊಂದು 2-3 ಡೇಸ್ ಒಳಗಡೆ ನಾವು ಹನಿಮೂನ್ಗಂತ ಸ್ವಿಟ್ಜರ್ಲ್ಯಾಂಡಿಗೆ ಹೊಂಟಿವಿ, ಗೊತ್ತಾ? ಹೌದಾಕ? ಚೆನ್ನಾಗಾಯ್ತು ಕೇಳಿ, ಖುಷಿ ಆಯ್ತು. ಈಗ ನಿಮ್ಮ ಭಾವಾರ ಅದಾರಲ್ಲ, ಅದನ್ನು ಕನ್ಫರ್ಮ್ ಮಾಡಿ ಹೋಗ್ಯಾರ. ಇನ್ನೊಂದು 2 ದಿವಸದಾಗ ಹೋಗ್ಬಿಡ್ತೇವೆ ನಾವು. ಟಿಕೆಟ್ ಎಲ್ಲ ಕನ್ಫರ್ಮ್ ಆಗೈತಿ. ಹೌದಾಕ? ಮತ್ತೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು? ಅಯ್ಯೋ, ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು. ನಿಮ್ಮ ಭಾವಾರು ಹೆಲ್ಪ್ ಮಾಡ್ತಾರೆ. ಅಕ್ಕ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀನು ನಿಜವಾಗ್ಲೂ ಖುಷಿ ಪಟ್ಟಿದ್ರೆ ನನಗೂ ಖುಷಿ ಆಗ್ತೈತಿ. ಆದ್ರೆ ಮನಸ್ಸಿನಾಗೊಂದು ಹೊರಗೊಂದು ಮಾತಾಡಕತ್ತಿದ್ರೆ ಮಾತ್ರ ಚಲೋ ಅಲ್ಲ ನಿನ್ ಗುಣ. ಈಗ ಹೇಳತ್ತೇನೆ ಲಲಿತಾ. ಸುಮಾ, ಯಾಕೆ ಏನಾಯ್ತು? ನೋ ನಥಿಂಗ್. ಸರಿ ಲಲಿತಾ, ನಾನು ಮತ್ತೆ ಆಮೇಲೆ ಮಾಡ್ತೇನೆ. ನಿಮ್ಮ ಭಾವಾರ್ ಬಂದ್ರೀಗ ನಾವು ಈಗ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕಲ್ಲ, ಅದಕ್ಕೆ ಎಲ್ಲ ಪ್ಲಾನಿಂಗು ಪ್ಯಾಕಿಂಗು ಎಲ್ಲ ಮಾಡ್ಬೇಕು. ಈಗ ನೀನು ಮಾತಾಡಕತ್ರ ಡಿಸ್ಟರ್ಬ್ ಆಗ್ತೈತೆ ನನಗೆ. ಸರಿ ಆಯ್ತು, ಬಾಯ್. ಸರಿ ಅಕ್ಕ, ಬಾಯ್. ಏನಂತವ ಮಗಳ, ಆರಾಮದಾಳ ಅಂತ ಕೇಳಿ? ಯಪ್ಪ, ಆಕೆಲ್ಲ ಆರಾಮಂದ್ರ ಭಾಳ ಆರಾಮದಾಳ. ರಾಣಿಗತೆ ಅದ. ಹೌದೇನಾ? ಏನೋ ಅನ್ನಕತ್ತಿಲ್ಲವ, ಎಲ್ಲ ಹೋಗ್ಬೇಕಂತ ಹೇಳಿ. ಅದು ಆಕಿ ಮತ್ತು ಆಕಿ ಗಂಡ ಇಬ್ರು ಸೇರೆಲ್ಲ ಫಾರಿನ್ ಟೂರಿಗೆ ಹೊಂಟಾರಂತ. ಯಾವಾಗಂತವಾ? ಇನ್ನೊಂದು 2 ದಿವಸದಾಗಂತಪ್ಪ. 2 ದಿವಸದಾಗಂತ? ಅಷ್ಟು ಜಲ್ದಿ ಟಿಕೆಟ್ ಎಲ್ಲ ಬುಕ್ ಆಗ್ಯಾವಂತ? ಯಪ್ಪ, ಎಲ್ಲ ಅವರು ಫ್ರೆಂಡ್ ಅಂದ್ರೆ ಭಾವಾರ ಫ್ರೆಂಡ ಮಾಡ್ಕೊಟ್ರಂತ. ಹಂಗ ಅಕ್ಕವ್ವ? ಈಗೇನು ಬಿಡಪ್ಪ, ಎಲ್ಲ ಆನ್ಲೈನ್ ಜಲ್ದಿ ಮಾಡ್ಕೊಂತಾರ. ಹೋಗ್ಲಿ ಬಿಡಪ್ಪ, ಅವರು ಮೊದ್ಲಿಗೆ ಬುಕ್ ಅದು ಮಾಡಿರ್ಬೇಕು ಅನಿಸ್ತೈತಿ. ಅಂದ್ರೆ ಮದ್ವೆ ಡೇಟ್ ಫಿಕ್ಸ್ ಮಾಡಿದ್ರಲ್ಲ, ಈಗ ನೋಡ್ಕೊಂಡು ಹೋದ ತಕ್ಷಣ ಅವಾಗ ಬುಕ್ ಮಾಡಿದ್ರೆ ಅನಿಸ್ತೈತಿ ಟಿಕೆಟ್. ಒಂದು ಸ್ವಲ್ಪ ಜಾಸ್ತಿ ರೊಕ್ಕ ಕೊಟ್ಬಿಟ್ರೆ ಸಿಕ್ಬಿಡ್ತಾವ. ಹೌದೇನ್ವಾ? ಚಲೋ ಆತ್ ಬಿಡು. ಇದು ಕೇಳಿ ನನ್ನ ಮನಸ್ಸಿಗೂ ಭಾಳ ಸಮಾಧಾನ ಆಯ್ತು. ಸರಿ ಆಯ್ತು, ನಾವು ಒಂದು ಹೊಲದ ಕಡೆ ಹೋಗ್ಬರ್ತೇನೆ. ಅಪ್ಪ, ಏನ್ವಾ? ಅಲ್ಲಪ್ಪ, ಯಾವಾಗಲೂ ನೀನು ಅಕ್ಕ ಅನ್ಕೊಂಡ್ರೆ ಹೆಂಗೆ ಬೈತಿದ್ದಿ, ಆಕಿನ ಕಂಡ್ರೆ ಸೇರಲ್ಲ ಅನ್ನೋರ್ ಗತೆ ಮಾತಾಡಕತ್ತಿದ್ದಿ. ಆದರೆ ಈಗ ಯಾಕೆ ನನ್ನ ಮುಂದೆ ಬಂದು ಹಿಂಗೆ ಕೇಳಿದಿ? ನಿನಗೆ ಅಷ್ಟು ಕಾಳಜಿ ಐತಿ ಅಕ್ಕ ಅಂದಮೇಲೆ ನನಗೆ ಮತ್ತೆ ಅಂದ್ರೆ ಮೊನ್ನೆ ಅಕ್ಕಾಗೆಲ್ಲ ಹಂಗೆ ಯಾಕೆ ಬೈತಿದ್ದಿ ನೀನು? ಆಮೇಲೆ ನೀನೇ ಫೋನ್ ಮಾಡಿ ಮಾತಾಡಿದ್ರೆ ಅಕ್ಕಗೂ ಇನ್ನೂ ಭಾಳ ಖುಷಿ ಆಕಿತ್ತು. ಇಲ್ಲವ, ಅದು ಎಷ್ಟೇ ಅಂದ್ರೂ ತಂದೆ ಅದೊಂದು ಜವಾಬ್ದಾರಿ ಇರ್ತದೆ. ಈಗ ನಾನು ಆಕಿಗೆ ಲೂಸ್ ಬಿಟ್ಟೆ ಅಂತ ಇಟ್ಕೋ, ಆಕಿ ಮುಂದೆ ಇನ್ನೂ ತಪ್ಪ ಮೇಲೆ ತಪ್ಪು ಮಾಡ್ಕೊಂತಾನ ಹೋಗ್ಕಳ. ಅದಕ್ಕೆ ಆಕಿನ ಎದುರಿಗೆ ನಾನು ಅಷ್ಟು ಸ್ಟ್ರಿಕ್ಟ್ ಆಗಿದ್ದವ್ರ ಗತೆ ನಾಟಕ ಮಾಡಿದ್ದು. ಆಕಿ ಎಲ್ಲೇ ಇರ್ಲವ, ನಾವು ಹೆತ್ತು ಮಕ್ಕಳು ಚಂದಾಗಿರ್ಲಿ ಅಂತೇಳಿ ನಾವು ಬಯಸ್ತೀವಿ. ಅಷ್ಟೇ ಚಂದ ಹೊಂದ್ಕೊಂಡು ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು ನನಗೂ. ಇಲ್ಲಪ್ಪ, ಆಕಿ ಮಾತಾಡಿದ್ಲಲ್ಲ ಭಾಳ ಖುಷಿಯಿಂದಾನೇ ಇದ್ಲು. ಅಲ್ಲ, ಮತ್ತೇನಾರು ಮುಚ್ಚಿಡಕತ್ತಾಳೇನ? ಇಲ್ಲಪ್ಪ, ಮುಚ್ಚಿಟ್ಟಿದ್ರೆ ಗೊತ್ತಾಗ್ತಿತ್ತಲ್ಲ. ಆಕಿ ಎಷ್ಟು ಖುಷಿಯಿಂದ ಮಾತಾಡತ್ತಿದ್ಲು ಗೊತ್ತೈತಿ. ಭಾಳ ಅಂದ್ರೆ ಭಾಳ ಖುಷಿ ಒಳಗದಾಳಕಿ. ಅಥವಾ ನೀನು ನಿಮ್ಮ ಅವನ ಮುಂದೆ ನಾ ಹೇಳಿ ಫೋನ್
ಹಚ್ಚೇನ ಅಂತ ಹೇಳ್ಬೇಡ. ನೀನ ಫೋನ್ ಹಚ್ಚಿದ್ದೆ ಅಕ್ಕ ಹಿಂಗಿಂಗ ಅಂದ್ಲ ಅಂತಂದೇಳಿ ಹೇಳು. ಆಕಿಗೂ ಒಂದಿಟ್ಟು ನೆಮ್ಮದಿ ಆಕೇತ್ ಮನ್ಸಿಗೆ. ಭಾಳ ಚಿಂತೆ ಮಾಡಾತಾಳಕಿ. ಹೌದೇನ್ಪಾ, ಹೋಲಿ ಬಿಡು, ನಾ ಎಲ್ಲ ಹೇಳ್ತೇನೆ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಏನೋ ಹೊಲದ ಕಡೆ ಹೋಗ್ಬೇಕನ್ನಕತ್ತಿದ್ರಲ್ಲ, ಹ್ಞೂ ಆಳ್ ಮುಖಕ್ಕೆ ಬರಕ್ಕೆ ಹೇಳಿದ್ದೆ, ಹೋಗಿ ಬರ್ತೇನೆ. ಅದಕ್ಕಲ್ಲ ಅಪ್ಪನ ಪ್ರೀತಿ ಅನ್ನೋದು. ತಾಯಿ ಪ್ರೀತಿ ಜಗತ್ತಿಗೆ ಕಾಣಿಸ್ತೈತಿ, ಆದ್ರೆ ಅಪ್ಪನ ಪ್ರೀತಿ ಮನಸ್ನಾಗ ಇರ್ತೈತಿ. ಏ ಲಲಿತಾ, ಅವ್ವ ನೀನು ಯಾವಾಗ ಬಂದಿ? ನಾನು ಈಗ ಬಂದೆ ಅಂದಂಗ ಆ ರೂಮ್ನಾಗಿಂದ ಚಾವಿ ಎಲ್ಲೈತಿ? ಆ ರೂಮ್ನಾಗಿನ ಚಾವಿನ ನನ್ನ ಅಂತ ನೀಲ್ ಬೇವ ಮತ್ತೆ ಸುಮಾನ್ ಕಡೆನ ಐತನ? ಆ ಕಪಾಟ್ ಸುಮಕ್ಕನ ಯೂಸ್ ಮಾಡ್ತಿದ್ಲು. ಹಂಗಾರ ಆಕಿಗೆ ಒಂದಿಟ್ಟು ಫೋನ್ ಹಚ್ತಾ ಇಲ್ಲಿ. ಯವ್ವ ಇದರ ಫೋನ್ ಹಚ್ಚಿದ್ನಲ್ ಬೇ, ಈಗ ಫೋನ್ ಹಚ್ಚಿದ್ದೆ, ಏನಂದ್ಲ? ಇಷ್ಟ ಅಂದ್ಲು ನೋಡು. ಹೌದೇನಾ? ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಅಥವಾ ಒಟ್ಟು ಚಲೋದಾಳಿಲ್ಲ ಅಷ್ಟ ಸಾಕು. ಫೋನ್ ಹಚ್ತಾ ಇಲ್ಲಿ. ಯವ್ವ ಬೈದ್ರೆ ಏನು ಮಾಡ್ಲಿ ಬೇ? ಯಾಕೆ ಬೈತಾಳ? ಖುಷಿ ಒಳಗದಾಳ ಅಂತಿದ್ದಿ, ಇನ್ಮೇಲೆ ಹಂಗೆ ಜಗಳ ಅದು ಮಾಡಂಗಿಲ್ಲ ತಗೋ. ಪಾಪಿಲ್ಲೇ ಒಬ್ಬಕಿನೇ ಇರ್ತಿದ್ಲಲ್ಲ, ಮನ್ಸಿಗೆ ಬೇಜಾರಾದಂಗೆ ಆಗಿರ್ತಿತ್ತಕ್ಕೀಗ, ಅದಕ್ಕೆ ಹಂಗೆ ಮಾಡ್ತಿದ್ಲ. ಇನ್ಮೇಲೆ ಬದ್ಲಾಗ್ತಾಳ ತಗೋ. ಫೋನ್ ಹಚ್ಚು, ಚಂದ ಖುಷಿಯಿಂದನ ಮಾತಾಡ್ತಾ. ಯವ್ವ ಈಗ ಒಂಥರ ಮಾತಾಡಿದ್ಲು ಬೇ, ಅದಕ್ಕೆ ಹೇಳಕತ್ತೇನೆ. ಯಾರ ಅಲ್ಲೇ ಇದ್ದಿರ್ಬೇಕಾ, ಅದಕ್ಕೆ ಅವ್ರ ಮುಂದೆ ಹಂಗೆ ಮಾತಾಡ್ದಂಗೆ ಮಾತಾಡಿರ್ಬೇಕು. ಆಕಿ ಈಗ ಬದ್ಲಾಗಾಳ ತಗೋ, ಹಂಗಿಲ್ಲ. ಸರಿ ತಗೋ, ಹಚ್ತೇನೆ. ಅಯ್ಯೋ ಮತ್ತೆ ಫೋನ್ ಮಾಡಾಕ್ತಾಳಿಕಿ ಲಲಿತಾ. ಸುಮಾ ಯಾಕೆ ಏನಾಯ್ತು? ಎವ್ರಿಥಿಂಗ್ ಈಸ್ ಆಲ್ ರೈಟ್? ಯಾ ಆಲ್ ಗುಡ್. ಅದು ನಮ್ಮ ತಂಗಿ ಫೋನ್ ಮಾಡಾತಾಳ, ಈಗಿನ್ನೂ ಮಾಡಿ ಮಾತಾಡಿದ್ಲು. ಮತ್ತೆ ಯಾಕೆ ಮಾಡಾತಾಳ ಅಂತ ಯೋಚನೆ ಮಾಡಾತಿದ್ದಿ. ಏನಾರ ಹೇಳೋದಿರ್ಬೋದು, ಅದಕ್ಕೆ ಫೋನ್ ಮಾಡಕತ್ತಿರ್ಬೋದು. ಏನೂ ಇಲ್ಲ, ನಾ ಇಷ್ಟೊತ್ತನ ಹೇಳಿದ್ದೆಲ್ಲ ನಿಜಾನ ಸುಳ್ಳು ಅಂತ ತಿಳ್ಕೊಳಕ್ ಫೋನ್ ಮಾಡಕತ್ತಾಳ ಅನಿಸ್ತತಿ. ತಡೀರಿ ಒಂದ ನಿಮಿಷ. ನೀ ಮಾತಾಡ, ನಾ ಬಂದೆ ಈಗ 1 ನಿಮಿಷ. ಹಲೋ ಲಲಿತಾ, ನೀನು ಈಗರ ಮಾತಾಡಿಟ್ಟಿ ಮತ್ತೆ ಯಾಕೆ ಫೋನ್ ಮಾಡಿದ್ದಿ ಹಂಗ? ಈಗರ ಹೇಳಿಟ್ಟೆ ಫೋನ್. ನಾನು ನಿಮ್ಮ ಭಾವ ಟ್ರಿಪ್ಪಿನ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು, ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಹೇಳಿ ನೋಡಿದ್ರೆ ಮತ್ತೆ ಡಿಸ್ಟರ್ಬ್ ಮಾಡಕ್ಕೆ ಫೋನ್ ಮಾಡತ್ತೇನ? ನೀ ಫೋನ್ ಮಾಡಿದಕ್ಕೆ ಅವರು ಸಿಟ್ ಮಾಡ್ಕೊಂಡು ಹೊರಗೆ ಹೋದ್ರು. ಅಯ್ಯೋ ಸಾರಿ ಅಕ್ಕ, ನನಗೆ ಫೋನ್ ಮಾಡ್ಬೇಕನ್ನೋದಿರಲಿಲ್ಲ. ಆದ್ರೆ ಅವಾಗ ಅದು ರೂಮಿಂದ ಕಪಾಟಿನ ಚಾವಿ ಬೇಕಿತ್ತಂತ. ಏನು ರೂಮಿನ ಕೀಲಿನ? ಕಪಾಟಿಂದು ಚಾವಿ ಎಲ್ಲೈತಿ ಅಂತ ನಂಗೆ ಕೇಳಿದ್ಲ. ನನಗೆ ಗೊತ್ತಿಲ್ಲ, ಅದು ನೀನೇ ಉಪಯೋಗಿಸ್ತಿದ್ದಲ್ಲಕ್ಕ, ಕಪಾಟ್ನ ಎಲ್ಲ ಅರ್ಬಿ ನೀನೇ ಇಟ್ಕೊಂತಿದ್ದಿ, ಅದ್ರದ್ದು ಚಾವಿ ನೀನೇ ಹಾಕಿಡ್ತಿದ್ದಿ. ಅದಕ್ಕೆ ಮತ್ತೆ ಎಲ್ಲೈತೆ ಅಂತ ಕೇಳಕ್ಕೆ ಫೋನ್ ಹಚ್ಚಿದೆ. ನನಗೆಲ್ಲ ಗೊತ್ತಾಯ್ತು ತಗೋ, ಸುಮ್ಮನೆ ಡಿಸ್ಟರ್ಬ್ ಮಾಡಕ್ಕಂತ ನನಗೆ ಫೋನ್ ಮಾಡಾತಿದ್ದಿ. ಯಾರು ಒಂದು ಆಫ್ಟರ್ ಆಲ್ ಒಂದು ಕೀ ಸಲ ಫೋನ್ ಮಾಡ್ತಾರನ? ಅಷ್ಟಕ್ಕೂ ಅದ್ರಾಗ ಏನೂ ಇಲ್ಲ, ಖಾಲಿ ಐತಿ ಕಪಾಟ್. ಅಂದು ಅವಂದು ಏನೋ ಐಟಮ್ ಐತಂತಕ್ಕ, ಅದಕ್ಕೆ ಬೇಕಿತ್ತಂತ ಫೋನ್ ಮಾಡಕ್ಕೆ ಹೇಳಿದ್ಲು. ನೀ ಹೇಳ್ಬಿಟ್ರೆ ನಾ ಫೋನ್ ಇಟ್ಬಿಡ್ತೇನೆ. ಅದು ಅಲ್ಲೇ ಡ್ರಾ ಒಳಗೆ ಐತೆ ನೋಡಿ ಕೆಳಗೆ, ಅಷ್ಟು ಹುಡ್ಕಕ್ಕೆ ಬಂದಿಲ್ಲ. ಒಂದಿಟ್ಟು ಹುಡುಕಿದ್ರೆ ಅಲ್ಲೇ ಕೈ ಸಿಗ್ತದಪ್ಪ, ಅದನ್ನು ನನಗೆ ಫೋನ್ ಮಾಡಿ ಕೇಳ್ಬೇಕೇನ? ನಾನಿಲ್ಲ ಅಂದ್ರೆ ನಡೆದೇ ಇಲ್ಲ ನಿಮಗೆ. ಆಯ್ತು ತಗೋಕ್ಕ, ನೋಡ್ಬೇವ ಇಲ್ಲೇ ಐತಿ ಸುಳ್ಳ ನನಗೆ ಫೋನ್ ಮಾಡಕ್ಕೆ ಹೇಳಿದ್ದಿ ನೋಡು. ಚಂದ ಹುಡುಕ್ಯಾಗಿನೂ ಆಗಂಗಿಲ್ಲ ನಿನಗೆ. ಅಯ್ಯವ್ವ ನಾನು ಎಲ್ಲ ಕಡೆ ಹುಡುಕಿದ್ದೆ, ಇದು ಒಂದು ನನ್ನ ತಲೆಗೆ ಜಾಸ್ತಿ ಬರಲಿಲ್ಲ ನೋಡು. ಸರಿ ತಗೋ ಇರಲಿ. ಸರಿ ತಗೋಕ್ಕ. ನೋಡ್ಲಲಿತಾ, ನಿನಗಿದ್ದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ನನಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನೀ ಹೆಂಗೆ ಅದಿದ್ದಿ ಆರಾಮದಿಲ್ಲ ಅಂತ ಕೇಳಕ್ಕೆಲ್ಲ ಫೋನ್ ಹಚ್ಚಕ್ಕೆ ಹೋಗಬೇಡ. ನೀ ಫೋನ್ ಹಚ್ಚದೇ ಇರು, ನಾ ಆರಾಮಾಗಿನೇ ಇರ್ತೀನಿ, ನನಗೇನೂ ಪ್ರಾಬ್ಲಮ್ ಇಲ್ಲ. ನನ್ನ ಬಗ್ಗೆ ನೀವು ಟೆನ್ಷನ್ ತೊಗೊಳೋದು ಬಿಡ್ರಿ. ನನ್ನ ಲೈಫ್ನ ಆರಾಮಾಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಅದಕ್ಕೆ ಸಹಪಾಠಿಯಾಗಿ ನನ್ನ ಗಂಡ ಸಿಕ್ಕಾರ ನನಗೆ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಒಂದು ವೇಳೆ ನನಗೆ ಫೋನ್ ಹಚ್ಚಬೇಕನ್ಸಿದ್ರೆ ನಾನಾಗಿನ ಹಚ್ತೀನಿ, ಏನಾದರೂ ನೀನು ನನಗೆ ಫೋನ್ ಹಚ್ಚಕ್ಕೆ ಹೋಗಬೇಡ. ಅಕ್ಕ, ಎಷ್ಟು ಸರಿ ಹೇಳಿದ್ರು ಹಂಗೆ ನೋಡು. ಸುಮಾ ಆತಾ? ಆಯ್ತು ರಾಜ್. ಸರಿ ಅಲ್ಲೇ ನಮ್ಮ ಮಮ್ಮಿ ಕರೆಯಕತ್ತಾರ, ಬಾ ಒಂದು ಸ್ವಲ್ಪ ನಿನ್ನ ಹತ್ರ ಮಾತಾಡೋದೈತಂತ. ಇನ್ನು ನನ್ನ ಹತ್ರ ಮಾತಾಡೋದೈತಾ? ಅಂದ್ರೆ ನೀನು ಬೆಳಗ್ಗೆ ಎದ್ದಾಗಿಂದ ಇಲ್ಲೇ ಅದೆಯಲ್ಲ, ಒಂದು ಸ್ವಲ್ಪ ಹೊರಗೆ ಹೋಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಮನಿದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರಂತ. ಸ್ವಲ್ಪ ಹೊತ್ತು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಬಂದ್ಬಿಡು, ಆಮೇಲೆ ಯಾರು ಏನು ಕೇಳಲ್ಲ ನಿನಗೆ. ಓ ಅಷ್ಟೇನಾ? ಓಕೆ, 2 ಮಿನಿಟ್ಸ್ ಬಂದೆ. ಬಾ, ನಾನು ಬರ್ತೇನೆ ನಿನ್ನಿಂದ. ಓ ನೋ ವರೀಸ್ ರಾಜ್, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಬಿಡು. ಹಂಗಲ್ಲ, ಅದು ನಮ್ಮ ಮಮ್ಮಿ ಒಂದು ಸ್ವಲ್ಪ ಭಾಳ ಮಾತಾಡ್ತಾರ, ಅದಕ್ಕೆ. ಐ ನೋ ಎವ್ರಿಥಿಂಗ್, ನನಗೆ ಗೊತ್ತು ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ಏನು ಟೆನ್ಷನ್ ತಗೋಬೇಡ. ಸರಿ, ಒಂದು ಸ್ವಲ್ಪ ಫ್ರೆಶ್ ಆಗಿ ಬಾ, ಹೋಗು. ನನಗೆಲ್ಲರೂ ಹೊರ ಕರ್ಕೊಂಡು ಹೋಗಿ ಇವತ್ತು. ಸರಿ ಓಕೆ, ಒಂದು 10 ಮಿನಿಟ್ಸ್ ರೆಡಿಯಾಗಿ ಬರ್ತೀನಿ. ನಿನ್ನ ನಾ 3 ಇಷ್ಟು ತೋರಿಸ್ತೇನೆ ಅಂತ. ಆಮೇಲೆ ನಂದೊಂದು ಫೇವ್ರೇಟ್ ಸ್ಪಾಟ್ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಓಕೆ ಓಕೆ ಡನ್. ಸರಿ, ಬೇಗ ಹೋಗಿ ಬೇಗ ಬಾ. ಸುಮಾ, ಏನಾಯ್ತು? ನಮ್ಮ ಮಮ್ಮಿ ಏನಾರ ಅಂದ್ರು ಅಂತಂದೇಳಿ ಬೇಜಾರದು ಮಾಡ್ಕೊಳಕ್ಕೆ ಹೋಗ್ಬೇಡ, ನನ್ನ ಜೊತೆ ಮಾತಾದು ಬಿಡಕ್ಕೆ ಹೋಗ್ಬೇಡ. ನೋ ವೇ, ನಿಮ್ಮ ಮಮ್ಮಿ ಹೆಂಗಂತ ನನಗೆ ಗೊತ್ತು, ನೀ ಏನು ತಲೆ ಕೆಡಿಸ್ಕೊಬೇಡ ಆಯ್ತಾ? ಈಗ ಸಮಾಧಾನ ಆಯ್ತು, ಸರಿ ಹೋಗ್ಬಾ. ಈ ಅಮ್ಮಂದು ಏನು ಮಾತು ಕೇಳ್ಬೇಕಾ ಏನ? ಆದಷ್ಟು ಜಲ್ದಿ ಫಾರಿನಿಗೆ ಹೋಗಿ ಸೆಟ್ಲ್ ಆಗಬೇಕು, ಅಂದ್ರೆ ನನ್ನ ಲೈಫ್ ಚೆನ್ನಾಗಿರ್ತೈತಿ. ಇಲ್ಲಾಂದ್ರೆ ದಿನ ಒಂದೊಂದು ದಿವಸದ ಒಂದೊಂದು ಬಣ್ಣದ ಬದುಕು ನಂದು, ಮುಖವಾಡ ಹಾಕೊಂಡು ಬದುಕಬೇಕು. ಈನಿಗೆ ಎಷ್ಟೊತ್ತಾದರೂ ಇನ್ನೂ ಬಂದಿಲ್ಲ. ಆಗಳನ್ನ ಹೇಳಿ ಕಳ್ಸೇನಿ ರಾಜೇಶ್ ಹತ್ರ, ಇನ್ನೂ ಬಂದಿಲ್ಲ. ಬೆಳಗ್ಗೆ ಜಲ್ದಿ ಎದ್ದು ಮನೆ ಕೆಲಸ ಮಾಡ್ಬೇಕು, ಮನೆ ಸೊಸೆ ಅದಕ್ಕೆ. ಈಗ ಏನಕ್ಕೆ ಮನ್ಯಾಗ ಆಳದವಂತಂತ ಹೇಳಿ ಯಾವಾಗ ಬೇಕು ಅಷ್ಟೊತ್ತಿಗೆ ಎದ್ದು ಬಂದ್ರೆ ಯಾರು ಮಾಡೋರು ಇಲ್ಲೇ? ಅವ್ರನ್ನ ಆಳ್ನು ಬಿಡಿಸ್ಬೇಕಂತ ಮಾಡೇ ನಾನು. ರಾಜ್, ನಾನು ಅಲ್ಲೆಲ್ಲ ಹುಡುಕಿದೆ, ನಿಮ್ಮಮ್ಮ ಎಲ್ಲೆಲ್ಲೂ ಇಲ್ಲ. ಹ್ಯಾವ್ ಯು ಚೆಕ್ಡ್ ಇನ್ ಕಿಚನ್? ಓ ನೋ, ಇಲ್ಲ, ಅದು ಒಂದು ಪ್ಲೇಸ್ ಮರ್ತೆ. ದೆನ್ ಗೋ ಆ್ಯಂಡ್ ಚೆಕ್. ಅಂದ್ರೆ ನಿಮ್ಮ ಮಮ್ಮಿ ಅಲ್ಲೇ ಇರ್ತಾರ ಅವರು ಕಿಚನ್ ಒಳಗ? ಅಲ್ಲ, ಮತ್ತೆ ಅಡುಗೆ ಎಲ್ಲ ಯಾರು ಮಾಡ್ತಾರ? ನಮ್ಮ ಮನೆಗೆ ಎಲ್ಲದಕ್ಕೂ ಆಳು ಕಾಳದಾರ ಎಕ್ಸೆಪ್ಟ್ ಕುಕಿಂಗ್. ಮತ್ತೆ ಕುಕಿಂಗ್ ನಾನು ಮಾಡ್ಬೇಕಾ? ನೋ, ನಮ್ಮ ಮಮ್ಮಿಗೆ ಯಾರು ಮಾಡಿದ್ದು ಇಷ್ಟ ಆಗಲ್ಲ, ಅದಕ್ಕೆ ಆಳು ಯಾರೂ ನಿಲ್ಲಲ್ಲ, ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಆದ್ರೆ ಅಡ್ಗೆ ಮಾತ್ರ ಯಾರು ಮಾಡಲ್ಲ, ನಮ್ಮ ಮಮ್ಮಿನ ಎಲ್ಲ ಮಾಡೋದು. ಅಲ್ಲ, ಇನ್ಮೇಲೆ ನಾನು ಬಂದೇನೆ ಅಂತ ನನಗೆ ಫೋರ್ಸ್ ಮಾಡಲ್ಲ ತಾನೆ? ಆ ಥರ ಏನೂ ಆಗಲ್ಲ, ನೀನು ಟೆನ್ಷನ್ ತಗೋಬೇಡ. ಒಂದು ವೇಳೆ ಹಂಗೆ ಹೇಳಿದ್ರು ನಾನು ಅದನ್ನೆಲ್ಲ ನಿನ್ನ ಜೊತೆಗೆ ನಿನ್ನ ಸಪೋರ್ಟಿಂಗ್ ನಾ ಅದೇನಿ, ಆಯ್ತಾ? ಹೋಗಿ ಮಾತಾಡ್ಸ್ಕೊಂಬ. ಸರಿ. ಅಮ್ಮ, ಏನಿದು ಈ ನಮ್ಗೆ ಸಿಟ್ಟಾದ್ರಲ್ಲಿ ಇವರು? ಅಮ್ಮ ಯಾಕೆ, ಏನಾಯ್ತು? ಯಾಕಷ್ಟು ಸಿಟ್ಟಾಗಿರಿ ನನ್ನ ಮೇಲೆ? ಅಲ್ಲ ಹುಡುಗಿ, ನೀ ಎಲ್ಲಿ ಬಂದಿದಿ? ಇದು ನಿಮ್ಮಪ್ಪನ ಮನೆ ಅಂತ ಅನ್ಕೊಂಡಿಯೇನ? ಯಾಕಮ್ಮ, ಏನಾಯ್ತು? ನೋಡು, ನಾನು ನಿಮ್ಮ ಅಮ್ಮ ಅಲ್ಲ, ನಾನು ನಿಮ್ಮ ಅತ್ತಿ. ಇನ್ಮೇಲಿಂದ ಅತ್ತೆ ಅಂತ ಕರಿ ಸಾಕು. ಸರಿ ಅತ್ತೆ. ಆಮೇಲೆ ಇದೇನಿದು ನಿನ್ನ ಅವತಾರ? ಈ ಡ್ರೆಸ್ ನಾನು ಯಾವಾಗಲೂ ಹಾಕೊಳ್ಳೋದೆ, ಇದು ನಾನು ಕ್ಯಾಶುವಲ್ ಆಗಿನ ಹಾಕೊಂತೀನಿ. ಏನು ಕಾಜು ಆಗಿ ಹಾಕೊಂತೀಯಾ? ಏನದು ಕಾಜು ಅಂದ್ರೆ ಗೋಡಂಬಿ ಹೋದಲ್ಲ?
ಅಯ್ಯೋ ಅತ್ತೆ, ಇದು ನಾನು ಯಾವಾಗಲೂ ಮನೆ ಒಳಗಡೆ ಹಾಕೊಳ್ಳೋ ಅಂತ ಡ್ರೆಸ್ಸು. ನಾ ಹೊರಗೆ ಹೋದ್ರೆ ಇಂಥದ್ದು ಡ್ರೆಸ್ ಹಾಕೊಳ್ಳೋದು. ಇಂಥ ಡ್ರೆಸ್ಸು ನಮ್ಮ ಮನೆಗೆಲ್ಲ ನಡೆಯಂಗಿಲ್ಲವ. ನಮ್ಮ ಮನೆ ಸೊಸೆ ಆದವರು ಪದ್ಧತಿ ಸೇರಿ ಇರ್ಬೇಕು. ನೋಡು ನಾನು ಹೆಂಗದೇನಿ, ತಲೆ ತುಂಬ ಸೀರೆ ಹೊತ್ಕೊಂಡಿಲ್ಲ. ನಮ್ಮ ಅತ್ತಿನ ನೋಡು ಎಷ್ಟು ಚಂದ ಸೀರೆ ಹೊತ್ಕೊಂಡಾರಂತೆ ಉಟ್ಕೊಂಡಾರ. ನೀನು ಮದುವೆ ಒಳಗಡೆ ಸೀರೆ ಉಟ್ಕೊಂಡಿದ್ದಿ, ಅಲ್ಲೇ ಏನೋ ಒಂದು ಚಂದ ಕಾಣತ್ತಿದ್ದಿ. ಇದೇನಿದೆ ನಿನ್ನ ಅವತಾರ? ಒಳ್ಳೆ ಬೆದರ್ಗೊಂಬಿಗೆ ಅಂಗಿ ಹಾಕ್ದಂಗಾಗೈತಿ. ಅತ್ತೆ ನೀವು ಈ ಥರ ಎಲ್ಲ ಮಾತಾಡೋದು ಸರಿ ಅಲ್ಲ. ಯಾಕವ್ವ ಹೆಂಗದಿದಿ? ನಮ್ಮ ಮನ್ಯಾಗ ಹೆಂಗಿರ್ಬೇಕು ಹಂಗಿದ್ರೆ ಚಂದ. ನೀ ಹಿಂಗೆಲ್ಲ ಇದ್ರೆ ನಾ ಮಾತಾಡಕಿನ ಮತ್ತೆ ಹೇಳಕಿನ. ಏನಿದೆ ಅಡ್ಗೆ ಮನೆಯಿಂದ ಆವಾಜ್ ಬರತೈತಲ್ಲ, ಏನೋ ಭಯ ಆಗಕತ್ತೈತಿ. ಯಾಕ ಸವಿತಾ ಏನಾತ? ಅತ್ತಿರಿ ನೋಡಿದ್ರೇನ್ರಿ ಈಕಿನ ಅವತಾರ? ನನಗೆ ಗೊತ್ತೈತಲ್ವಾ. ಏನೋ ಇದು ನಿಮ್ಗೆ ಗೊತ್ತೈತಿ ಮುಂಚೆನ? ನನಗೆ ಗೊತ್ತೈತಿ. ಅವತ್ತ ಹುಡುಗಿ ನೋಡಕ್ ಹೋಗಿದ್ವಲ್ಲ, ಅವತ್ತು ಇದು ಅರ್ಬಿ ಹಾಕೊಂಡಿದ್ಲಕ್ಕಿ ಇಂಥವ. ಏನೋ ಇಂಥದ ಅರ್ಬಿ ಹಾಕೊಂಡಿದ್ಲ. ಅವತ್ತ ಹೇಳಿ ಬರ್ಬೇಕಿತ್ತು ನೀವು ಮುಖದ ಮೇಲೆ. ಮುಖಕ್ಕೆ ಹೊಡೆದಂಗೆ ಹೇಳಿದ್ರೆ ಇವತ್ತ ಚಂದ ಸೀರೆ ಉಟ್ಕೊಂತಿದ್ಲ. ಇಲ್ಲಿ ನೋಡು ಸವಿತಾ, ಇರ್ಲಿ, ನಾನು ನಿನಗೆ ಯಾವತ್ತೂ ಒತ್ತಾಯ ಮಾಡಿದ್ದಿಲ್ಲ ಇಂಥವ ಡ್ರೆಸ್ ಹಾಕೋ, ಹಿಂಗ ಇರು ಅಂತ ಹೇಳಿ. ನಮ್ಮ ಮನೆ ಸಂಪ್ರದಾಯ ನಿನ್ನ ಅರ್ಥ ಹೆಂಗಿರ್ಬೇಕು ಹಂಗಿದ್ದಿ. ಮತ್ತೆ ನನಗೂ ಯಾರು ಹಿಂಗ ಹಾಕೋಬೇಕಂತ ಹೇಳಿ ಒತ್ತಾಯ ಮಾಡಿಲ್ಲ. ಈಕಿಗೂ ಯಾಕೆ ನೀವು ಒತ್ತಾಯ ಮಾಡ್ತಿದ್ದಿ? ಅಲ್ರಿ ಅತ್ತಿ, ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಾಗ್ತಿಲ್ಲ. ಮತ್ತಿಕ್ಕಿ ಬಂದಾಳ ಅಮ್ಮ ಅಂತಾಳ ನನಗೆ. ನಾನೇನು ಅಮ್ಮ ಕಂಡಂಗೆ ಕಾಣ್ತಾನೆ ಈಕೀಗ. ನನ್ನ ಅವ್ರ ಅವನ್ ತರ ನೋಡಿದ್ಲ ಅಂತಂದ್ರೆ ಮತ್ತೆ ನಾನೇ ಈಕಿಗೆಲ್ಲ ಮಾಡಾಕೋದಾಕೈತಿ. ಅದಕ್ಕೆ ಚಂದಾಗ ಅತ್ತಿ ಅಂತ ಕರಿ ಅಂತಂದೇನಿ. ಅದು ಕರೆಕ್ಟ್ ಬಿಡವಾ. ನೋಡವಾ, ನೀನು ಅಮ್ಮ ಅಂತೆಲ್ಲ ಅನ್ನಕ್ ಹೋಗ್ಬಿಡಾಕೀಗ, ಅತ್ತೆ ಅಂತಾನ ಕರಿ. ಆಯ್ತಜ್ಜಿ. ಆಮೇಲೆ ಸವಿತಾ, ಹೋಗ್ಲಿ ಬಿಡು, ಇವು ಡ್ರೆಸ್ ಅವ್ರಿಗೆ ಹೆಂಗೆ ಬೇಕು ಹಂಗಿರ್ಲಿ. ಈಗಿನ ಕಾಲ್ಮಾನಾಗ ಹೆಂಗೈತಿ ಹಂಗೆ ಹಾಕೊಂಡು ಅಡ್ಡಾಡ್ತಾರ. ಅದಕ್ಕೆಲ್ಲ ನೀ ಇದು ಮಾಡಕ್ ಹೋಗ್ಬೇಡ. ಅಯ್ಯೋ ಅತ್ತಿರಿ, ನಿಮ್ಗೆ ಇದ್ರ ಬಗ್ಗೆ ಏನೇನು ಗೊತ್ತಿಲ್ಲ ನೋಡ್ರಿ. ಆಕಿ ಏನು ಹೇಳ್ತಾಳ ಅದನ್ನ ಕೇಳ್ತೀರಿ. ಅದು ಹಂಗಲ್ವಾ, ಗಂಡ ಹೆಂಡತಿ ಮಧ್ಯೆ ನಾವು ಮಾತಾಗ್ಯಾವಂತ ನೀ ಯಾಕೆ ನಡಕ್ ಹೋಗ್ತಿದಿ? ಗಂಡ ಹೆಂಡತಿ ನಡುವ ಹೆಂಗಾರ ಇರ್ಲಿ, ನಮ್ಮ ಮನೆ ಹೆಂಗಿರ್ಬೇಕು ಹಂಗ ನನ್ಗ ಇದ್ರ ಚಂದ. ಹಿಂಗೆಲ್ಲ ಇದನ್ನ ನಡಂಗಿಲ್ಲ ನೋಡ್ರಿ ಅತ್ತಿ. ನೋಡುವ ಹುಡುಗಿ, ಈಗಿಂದೀಗ ನೀವು ಹೋಗಿ ಇದನ್ನ ಅರ್ಬಿ ಬದಲಾಯಿಸ್ಕೊಂಡು ಸೀರೆ ಉಟ್ಕೊಂಬ. ಇಲ್ಲ ರೀ ಅತ್ತಿ, ನನ್ನ ಹತ್ರ ಅದು ಸಾಧ್ಯ ಇಲ್ಲ. ನಾನು ಇದೇ ಡ್ರೆಸ್ ಒಳಗೆ ಕಂಫರ್ಟ್ ಫೀಲ್ ಮಾಡ್ತೀನಿ. ನಾ ಹಿಂಗ ಇರೋದು. ಈವನ್ ನಂದು ಒಂದೇ ಗಂಡನ ಮನೆ ಒಳಗಡೆ ನಾನು ಹಿಂಗ ಇದ್ದೆ, ನಮ್ಮ ತವ್ರ ಮನೆಗೂ ನಾನು ಹಿಂಗ ಇದ್ದೆ, ಇಲ್ಲೂ ಹಿಂಗ ಇರ್ತೇನೆ. ಅಲ್ಲ 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 ಅಲ್ಲ, ನಿಂದೇನ್ ಬಾಯ ಬಚ್ಚಲ್ ಮನಿನ ಇಷ್ಟೆಲ್ಲ ಮಾತಾಡ್ತೇನೆ ಗೊತ್ತಿರ್ಲಿಲ್ಲ ಬಿಡುವ. ಒಂದೇ ದಿವಸ ಅತ್ತಿನ ಎದುರು ಹಾಕೊಳಕತ್ತಿದ್ದು ಸೊಸಿ ನೀನೇ ಇರ್ಬೇಕು. ಅಲ್ರಿ, ನೀವು ಚಂದ ಮಾತಾಡಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತಿದ್ದೆ? ಓ, ಎಷ್ಟ ಅಂದ್ರು ನಿನಗೆ ಒಂದೇ ಮನೆಯಾಗ ಪಳಗ್ ಬಂದಿದ್ದು ರೂಢಿ ಐತಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತಿದ್ದು. ತಗೋ, ನನ್ನ ತಲೆಗೆ ಒಂದಿಷ್ಟು. ನಿನಗೇನು ಗೊತ್ತಿಲ್ಲ ನಾ ತಿಳ್ಕೊಂಡಲ್ಲ, ನಾನು ತಪ್ಪದು. ನೋಡ್ರಿ ಅತ್ತಿ, ಅಲ್ಲಿದ್ದು ಇಲ್ಲಿದ್ದು ಎಲ್ಲ ಕಂಪೇರ್ ಮಾಡಿ ಮಾತಾಡಕ್ ಹೋಗ್ಬೇಡ್ರಿ. ಅಜ್ಜಿರಿ, ಅವತ್ತ ನಿಮ್ಗೆ ನೋಡಕ್ ಬಂದಾಗ ಹೇಳಿದ್ದಿಲ್ಲ, ಮತ್ತೆ ಹಂಗೇನಾರು ತಕರಾರಿದ್ರೆ ಅವತ್ತ ಹೇಳಿದ್ರೆ ನಾನು ಹೇಳ್ಬಿಡ್ತಿದ್ದೆ. ಅಂದ್ರೆ ನಿಂಗೆ ಇಂತ ಅರ್ಬಿ ಹಾಕೋಬೇಡ ಅಂತಂದೇಳ ಅಂದಿದ್ರೆ ನೀನು ಅವತ್ತೇ ನನ್ನ ಮಗನ ಮದುವೆ ಮಾಡ್ಕೊಂತಿದ್ದಿಲ್ಲನ? ಇಲ್ಲ, ನಿಜವಾಗ್ಲೂ ನಾ ಮದುವೆ ಮಾಡ್ಕೊಂತಿದ್ದಿಲ್ಲ. ಅಂದ್ರೆ ನಿನಗ ನನ್ನ ಮಗನ್ಕಿಂತ ನೀ ಹಾಕೊಳ್ಳೋ ಅರ್ಬಿನ ಹೆಚ್ಚಾತೇನ? ನೋಡ್ರಿ ಅತ್ತಿ, ನಂದು ಎಲ್ಲ ಆಸೆಗಳಿಗೆ, ನನ್ನ ಕನಸುಗಳಿಗೆ ಸಪೋರ್ಟ್ ಆಗಿ ನಿಲ್ಲೋ ಅಂತ ಗಂಡನ ನಾನು ಮದುವೆ ಮಾಡ್ಕೋಬೇಕಂತಂದು ಹೇಳಿ ಆಸೆ ಪಟ್ಟಿದೆ. ಅದ್ರ ತಕ್ಕಂಗ ರಾಜ್ ಸಿಕ್ರು, ಹಾಗಾಗಿ ಅವನ್ನ ಒಪ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ನಾವೆಲ್ಲ ರೀ ಅನ್ಲಾರ್ದಂಗ ಮಾತಾಡೋದಿಲ್ಲ. ನೀನು ರಾಜ್ ಅಂತ ಮ್ಯಾಲೆ ನೀನು ತಾನು ಅಂತಂದು ಹೇಳಿ ಬೇರೆ ಮಾತಾಡ್ತೀಯಲ್ಲ ನನ್ನ ಮಗಗ. ಅಯ್ಯೋ, ಅದೆಲ್ಲ ಕಾಮನ್ ಅತ್ತೆ. ಇವಾಗ ನಿಂದ ಏನೇನ ನಿನ್ನ ಸಮಯ ಇಡುವ, ನನ್ನ ಮುಂದೆ ರೀ ಹಚ್ಚಿನ ಮಾತಾಡ್ಬೇಕು ನೀನು. ಆಮೇಲೆ ಅವನಿಗೆ ರೀ ಅನ್ನು ರಾಜಗೀಜೇನು ಕರೆಕ್ ಹೋಗಬೇಡ. ಇಲ್ಲಿ ನೋಡ್ರಿ, ನಿಮ್ದು ಎಷ್ಟೈತಿ ಅಷ್ಟು ನೀವು ನೋಡ್ಕೊರಿ. ನನ್ನ ಲೈಫ್ ಒಳಗಡೆ, ನನ್ನ ಪರ್ಸನಲ್ ಲೈಫ್ ಒಳಗಡೆ ತಲೆ ಹಾಕಕ್ಕೆ ಹೋಗ್ಬೇಡ್ರಿ. ನನ್ನ ತವ್ರ ಮನೆಗ ನಾನು ಕೇಳಿಲ್ಲ, ನಿಮ್ಮ ಮಾತು ಯಾಕೆ ನಾ ಕೇಳಬೇಕು? ಅಜ್ಜಿ, ನೀವು ಹೇಳಿರಿಲ್ಲ ಅವ್ರಿಗೆ, ಒಂದು ಸ್ವಲ್ಪ ನೀವ ತಿಳಿಸಿ ಹೇಳ್ರಿ. ಅವ ಸವಿತಾ, ಅತ್ತಿರಿ ನೀವು ಇದ್ರ ಬಾಯ್ ಹಾಕ್ಬೇಡ್ರಿ. ಸುಮಾ, ನೀವೊಂದಿದ್ದೆ ಒಳಗೆ ಹೋಗು. ಅದಾಗ ರಾಜೇಶ್ ನಿನಗೆ ಕರೆಯಕತ್ತಿದ್ದ, ಅದನ್ನ ಹೇಳೋಣ ಅಂತ ಹೇಳಿ ಬಂದೆ. ನೋಡಿದ್ರೆ ನೀವಿಬ್ರು ಅತ್ತಿ ಸೊಸಿ ಬಾಯ್ ಬಾಯ್ ಮಾಡಕತ್ತಿರ್ವ. ಹೋಗು, ಅವ್ನಿಗೇನ ಬೇಕಂತ ಹುಡುಕೊಡು ಹೋಗು. ಸರಿ ಅಜ್ಜಿ. ಮೊದಲು ರಾಜ್ ಹತ್ರ ಹೋಗಿ ಮಾತಾಡಬೇಕು. ಏನಕ್ಕೆ ಒಂಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಯಾವ ಥರ ಬಾಯ್ ಮಾಡ್ತಾಳೆ ನನ್ನ ಮೇಲೆ? ಹಿಂಗೆಲ್ಲ ಇದ್ರೆ ನನಗೆ ಇಲ್ಲಿ ಇರೋಕ್ಕಾಗಂಗಿಲ್ಲಪ್ಪ. ಮೊದಲು ಬೇರೆ ಕಡೆ ಹೋಗ್ಬೇಕು. ನಾ ಹೋದಲೆಲ್ಲ ಇಂಥವ್ರು ಸಿಗ್ತಾರೆ ನನಗೆ. ಅತ್ತಿರಿ, ನನಗೆ ಗೊತ್ತೈತಿ, ನನ್ನ ಮಗ ಏನಾಕಿನ ಕರ್ದಿಲ್ಲ, ನೀವ ಬೇಕಂತ ಕಳಿಸಿರಿ, ಹೌದಲ್ಲ? ಹ್ಞೂ, ನಾನು ಕಳಿಸಿದ್ದು. ಯಾಕೆ ಕಳಿಸಿದ್ರಿ ಅದನ್ನೆಲ್ಲ? ನಾನು ಆಕಿಗ ಮನೆ ಸಂಪ್ರದಾಯ ಎಲ್ಲ ಹೇಳ್ಕೊಡ್ಬೇಕು. ಈಗ ಅಡಿಗೆ ಮನೆ ವಿಚಾರದಾಗ ಆಕಿಗ ನಾನು ಜವಾಬ್ದಾರಿ ವಹಿಸ್ಕೊಡ್ಬೇಕು. ನನಗಂತೂ ಮಾಡಿ ಸಾಕಾಗೈತಿ. ಇನ್ಮೇಲೆ ಆಕಿಗ ಎಲ್ಲ ಕಲಿಸಿ ಆಕಿಗ ಬಿಟ್ಕೊಡ್ಬೇಕಂತಂದ್ರೆ ನೀವು ನೋಡಿದ್ರೆ ಆಕಿಗೆ ಹೆಂಗೆ ಬೇಕು ಹಂಗಿರಾಕ್ ಬಿಟ್ಬಿಟ್ಟಿರಲ್ಲ. ಇಲ್ಲಿ ನೋಡಿ ಸವಿತಾ, ಅಕ್ಕಿ ಮತ್ತೆ ನಿನ್ನ ಮಗ ಇಬ್ರು ಇಲ್ಲೇನು ಬಾಧಿಸಿರಲ್ಲ, ಅದು ನಿನಗೆ ಗೊತ್ತೈತಿಲ್ಲ. ಅವ್ರು ಇವತ್ತೆಲ್ಲ ನಾಳೆ ಹೊರಗಡೆ ಮನೆ ಮಾಡ್ಕೊಂಡು ಹೋಗೋತಾರ. ಯಾಕೆ ಸುಮ್ಮನೆ ನೀ ಇಷ್ಟಲ್ಲಿ ಕೆಡ್ಸ್ಕೊಂತಿದ್ದಿ? ನೀ ಈಗ ಇಷ್ಟೆಲ್ಲ ಸಿಟ್ಟು ತೋರಿಸಿ ಎಲ್ಲ ಮಾಡಿ ಮನ್ಯಾಗಿಂದ ವಾತಾವರಣನ ಹಾಳು ಮಾಡಿಬಿಟ್ರೆ ಹೆಂಗೆ ಹೇಳಿ ನೋಡೋಣ. ಹೋಗ್ಲಿ ಬಿಡು, ಅರ್ಬಿ ಹಾಕೊಳ್ಳೋದಲ್ಲ, ಆಕಿ ಹೆಂಗೆ ಬೇಕು ಹಂಗಿರ್ಲಿ. ನಿನ್ನ ಮಗನ ಸುಮ್ಮನದಾನ, ನೀನು ಯಾಕೆ ಅಷ್ಟಲ್ಲಿ ಕೆಡ್ಸ್ಕೊಂತಿದ್ದಿ? ಆದ್ರೂ ರೀ ಅತ್ತಿ, ನಮ್ಮ ಮನೆ ಸಂಪ್ರದಾಯ ಕಲ್ಕೋಬೇಕಲ್ಲ ಆಕಿ. ನನಗೆ ಹೆಂಗೆ ಅತ್ತಿ ಮುಂದೆ ಎದುರು ವಾದಿಸಿ ಹೋಗ್ಬಿಟ್ಲು. ನಮ್ಮ ಮನೆಗೆ ಯಾವ ಥರ ಹಂಗೆ ಮಾಡೇವೇನ್ರಿ ನಾವು? ಅತ್ತಿಗೆ ವಾದಿಸೋದೈತಿ ನಮ್ಮ ಮನೆಗೆ? ಇಲ್ಲಿ ಬಿಡುವ, ಇಷ್ಟು ದಿವಸ ನೀನು ನನಗೆ ವಾದಿಸಿದ್ದಿಲ್ಲ, ಈಗ ವಾದ್ಸಕ್ಕೆ ಚಾಲು ಮಾಡ್ದಿ. ಅತ್ತಿರಿ, ನಾ ವಾದ್ಸಕತ್ತಿಲ್ರಿ, ನಿಮ್ಗೆ ಹೇಳಕತ್ತೇನಿ. ನೋಡು, ಅತ್ತಿ ಮಾತನ್ನ ಕೇಳ್ಕೊಂತ ಬಂದಿದ್ದಿ ಇಷ್ಟು ದಿವಸ. ಇವತ್ತು ನಾ ಹೇಳ್ದಂಗೆ ಕೇಳ್ಬಿಡು. ನಿನ್ನ ಸಲುವಾಗಲ್ಲ, ನನ್ನ ಸಲ ಒಪ್ಕೋ. ಸರಿ ಆಯ್ತು ತಗೋರಿ. ನೋಡು, ಇನ್ಮೇಲೆ ಆಕಿನ ಸ್ಥಿತಿ ಚಂದ ಮಾತಾಡ. ಆಕಿನ ಪಾಡಿಗೆ ಆಕಿ ನೀರಾಕ್ಬಿಡು. ನಾನು ಒಂದು ದಿವಸ ಸಮಯ ಸಂದರ್ಭ ನೋಡಿ ಆಕಿಗೆಲ್ಲ ತಿಳಿಸಿ ಬದಲಾಯಿಸ್ತೇನಂತ. ತಲೆ ಕೆಡಿಸ್ಕೋಬೇಡ. ಈಗರ ಮದುವೆ ಆಗಳ, ಸ್ವಲ್ಪ ಮನೆ ಬಗ್ಗೆ ಎಲ್ಲ ತಿಳ್ಕೊಳ್ಳಿ, ಆಮೇಲೆ ವಿಚಾರ ಮಾಡೋಣ ಅಂತ. ಸರಿ ತಗೋರಿ ಅತ್ತಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಆಗ್ತೇನೆ. ನಡಿ. ಏನು ನಾಷ್ಟ ಮಾಡಿದಿ? ನಾಷ್ಟ ಇವತ್ತ ಇಡ್ಲಿ ಮಾಡೇನ್ರಿ. ಹಾಕೊಡು. ಸೊಸಿ ಬಂದು ನನಗೆ ತಪ್ಪಲಿಲ್ಲ ನೋಡ್ರಿ ಅತ್ತಿ. ಇರ್ಲವ, ಈಗ ಹೊಸದಾಗಿ ಮದುವೆ ಹೇಳಲ್ಲ, ಒಂದಿಷ್ಟು ದಿವಸ ಟೈಮ್ ತಗೋತೈತಿ. ಆಮೇಲೆ ಹಗರ್ಕ ಕಲಿತಾಳ ತಗೋ. ಅಲ್ಲೇ ಹೊರಗಿರ್ತೀನಿ. ಆಕಿ ಎಲ್ಲಾರನ್ನೂ ಕರ್ಕೊಂಬರ್ತೇನೆ ತಗೋ. ಚಂದ ಹೇಳಿದ್ರೆ ಆಕಿನೂ ಕೇಳ್ತಾಳ. ಒಳಗೆ ಕಳಿಸ್ತೀನಿ, ಇಬ್ರು ಸೇರಿ ಬಡಿಸ್ರಿ. ಸರಿ ರೀ. ನೋಡಿ ಸವಿತಾ, ಏನ್ರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿಯಾವ? ನಿನಗಾತು ಅಕ್ಕಿಗಾತು ನಾ ಅದನ್ನ ಹೇಳೋದು. ಸರಿ ರೀ ಅತ್ತಿ.
ನಾನು ಎಷ್ಟು ದಿವಸ ಅಂತಂದೇಳಿ ಬದುಕಿರ್ತೀನಿ, ಇವತ್ತಲ್ಲ ನಾಳೆ ಕಣ್ಣು ಮುಚ್ಕೋತೇನೆ. ಅಯ್ಯೋ ಬಿಡ್ತು ಅಂದ್ರಿ ಅತ್ತಿ, ಯಾಕೆ ಹಂಗೆ ಮಾತಾಡ್ತೀರಿ? ಹಂಗಲ್ವಾ, ಇದೆಲ್ಲ ದೇವರು ಕಟ್ಟಿಟ್ಟು ಬುತ್ತಿ ನಮ್ಗೆ ಮನುಜರಿಗೆ, ಯಾರು ಅದರಿಂದ ಪಾರಾಗಕ್ಕಾಗಂಗಿಲ್ಲ. ಹಂಗಂತ ಹೇಳಿ ಯಾವಾಗೋ ಬರೋದನ್ನ ಈಗ ನೆನೆಸಿ ಬೇಜಾರು ಮಾಡ್ಕೊಳ್ಳೋದು ತಪ್ಪಲ್ರಿ ಅತ್ತಿ. ಸರಿ ಬಿಡುವ, ಮಾತು ಎತ್ತ ತಗಡ ಹೊಂಟಾವು. ಸರಿ, ಈಗ ನೀನು ನನಗೆ ಮರ್ಯಾದೆ ಕೊಡ್ತೀಯ ಅಂತ ಅಂದ್ರೆ ಆಕಿನ ಜೊತೆಗೆ ಇನ್ಮೇಲೆ ಜಗಳಕ್ಕೆ ಹೋಗ್ಬೇಡ. ಸರಿ ರೀ, ಇಂಥ ವಿಷಯಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಇನ್ನೊಂದ್ರಿ, ಆಕಿಂದೇನಾರ ತಪ್ಪಿದ್ರೆ ಮಾತ್ರ ನೀವು ನಡಕ್ ಬಾಯ್ ಹಾಕಕ್ಕೆ ಹೋಗ್ಬೇಡ್ರಿ. ಅದನ್ನ ಅಲ್ಲೇ ತಿದ್ದಿ ಬುದ್ಧಿ ಹೇಳ್ಬೇಕು. ಅಂತ ತಪ್ಪೇನಾರ ಕಾಣ್ತಂದ್ರೆ ಹಂಗೆ ಮಾಡುವಂತಿ ತಗೋ, ನಾನು ಏನು ಬಾಯ್ ಹಾಕಕ್ಕೆ ಹೋಗಂಗಿಲ್ಲ. ಸರಿ, ನಾಷ್ಟ ತಗೊಂಬಾ.